ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವರ್ಷದ ಮೊದಲ ಸೂರ್ಯಗ್ರಹಣವು ಇದೇ ಫೆಬ್ರವರಿ 17ರಂದು ನಡೆಯುತ್ತಿದೆ. ಈ ಸೂರ್ಯಗ್ರಹಣವು ಭಾರತದಲ್ಲಿ ಅತ್ಯಂತ ಪ್ರಭಾವ ಬೀರುವಂತಹ ಭಯಂಕರ ಸೂರ್ಯಗ್ರಹಣವಾಗಿದೆ. ಈ 2026ರಲ್ಲಿಯೇ ಈ ವರ್ಷದ ಮೊದಲ ಸೂರ್ಯಗ್ರಹಣ ಇದಾಗಿದ್ದು, ಇದೇ ಫೆಬ್ರವರಿ 17ರ ದಿನಾಂಕದಂದು ಸೂರ್ಯಗ್ರಹಣವು ನಡೆಯುತ್ತಿದೆ. ಈ ಗ್ರಹಣವು ನಮ್ಮ ಭಾರತೀಯ ಕಾಲಮಾನದ ಪ್ರಕಾರ ಹಾಗೂ ಕರ್ನಾಟಕದಲ್ಲಿ ಯಾವ ಸಮಯದಲ್ಲಿ ನಡೆಯುತ್ತದೆ, ಸೂರ್ಯಗ್ರಹಣದ ಕಾಲದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ಅನುಸರಿಸಬೇಕಾದ ನಿಯಮಗಳು ಹಾಗೂ ಪಾಲಿಸಬೇಕಾದ ಕ್ರಮಗಳು, ಜೊತೆಗೆ ಈ ಗ್ರಹಣದ ಪ್ರಭಾವದಿಂದಾಗಿ ಯಾವ ರಾಶಿಗಳಿಗೆ ಯಾವ ರೀತಿಯಾಗಿ ಪ್ರಭಾವ ಬೀರಲಿದೆ, ಈ ಗ್ರಹಣದ ಪ್ರಭಾವದಿಂದಾಗಿ ಕೆಲವು ರಾಶಿಯವರ ಜೀವನವೇ ಬದಲಾಗಿ ಅದೃಷ್ಟವೋ ಅದೃಷ್ಟ ಸಿಗಲಿದೆ. ಈ ಬಾರಿಯ ಈ ಕಂಕಣ ಸೂರ್ಯಗ್ರಹಣವು ತುಂಬಾ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿಯೇ ಯಾವ ಸಮಯದಲ್ಲಿ ಒಂದು ನಡೆಯಲಿದೆ ಹಾಗೂ ಈ ಸೂರ್ಯಗ್ರಹಣವು ಎಲ್ಲೆಲ್ಲಿ ಗೋಚರಿಸಲಿದೆ. ಈ ಬಾರಿ ನಡೆಯುತ್ತಿರುವ ಈ ಕಂಕಣ ಸೂರ್ಯಗ್ರಹಣವನ್ನ ಎನ್ಲಾರ್ ಸೋಲಾರ್ ಎಕ್ಲಿಪ್ಸ್ ಅಥವಾ ರಿಂಗ್ ಆಫ್ ಫೈರ್ ಅಂತಲೂ ಸಹ ಕರೆಯುತ್ತಾರೆ. ಕೌತುಕ ಘಟನೆ ಅಷ್ಟೇ ಅಲ್ಲ, ಭಾರತೀಯ ಶಾಸ್ತ್ರಗಳ ಪ್ರಕಾರ ಇದೊಂದು ಮಹತ್ವದ ಘಟನೆಯಾಗಿ ಮಹತ್ವವನ್ನು ಪಡೆದಿದೆ. ಭಾರತದಲ್ಲಿ ಗ್ರಹಣಕ್ಕೆ ತನ್ನದೇ ಆದ ವಿಶೇಷ ಸ್ಥಾನವಿದೆ. ಅದರಲ್ಲೂ ಸೂರ್ಯಗ್ರಹಣಕ್ಕೆ ಅತ್ಯಂತ ಪರಿಣಾಮಕಾರಿಯಾದ ಅತಿ ಹೆಚ್ಚು ಮಾನ್ಯತೆ ಇದೆ. ಹಾಗೂ ಸೂರ್ಯಗ್ರಹಣದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಹಾಗೂ ನೀವು ಕೂಡ ಗ್ರಹಣ ಮತ್ತು ದೇವರನ್ನ ನಂಬುವವರಾಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ. 2026ರ ಮೊದಲ ಸೂರ್ಯಗ್ರಹಣವು ಪ್ರಪಂಚದಾದ್ಯಂತ ಜನರು ರಿಂಗ್ ಆಫ್ ಫೈರ್ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ವಾರ್ಷಿಕ ಖಗೋಳ ವಿಸ್ಮಯಕ್ಕಾಗಿ ಕಾತರದಿಂದ ಕಾಯುತ್ತಿದ್ದಾರೆ. ಫೆಬ್ರವರಿ 17 ಅಂದರೆ ಮಂಗಳವಾರದಂದು ಈ ಕಂಕಣ ಸೂರ್ಯಗ್ರಹಣ ಸಂಭವಿಸಲಿದ್ದು, ಇದು 2 ನಿಮಿಷ 20 ಸೆಕೆಂಡುಗಳವರೆಗೆ ರೂಪುಗೊಳ್ಳುತ್ತದೆ. ಸಂಪೂರ್ಣ ಸೂರ್ಯಗ್ರಹಣದ ವೇಳೆ ಸೂರ್ಯನ ಕೇಂದ್ರದ 96ರಷ್ಟನ್ನ ಚಂದ್ರ ಆವರಿಸಲಿದೆ ಎಂದು ಭೂಮಿ, ಸೂರ್ಯ ಮತ್ತು ಚಂದ್ರರು ಜೋಡಣೆಯಲ್ಲಿರುವಾಗ, ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಹಾದು ಹೋಗುವಾಗ, ಗ್ರಹದ ಮೇಲೆ ನೆರಳು ಬೀಳುವಾಗ ಈ ವಿದ್ಯಮಾನ ಸಂಭವಿಸುತ್ತದೆ. ರಿಂಗ್ ಆಫ್ ಫೈರ್. ನಾಸಾ ಪ್ರಕಾರ ಚಂದ್ರನು ಭೂಮಿಯಿಂದ ತನ್ನ ಅತ್ಯಂತ ದೂರದ ಬಿಂದುವಿನಲ್ಲಿ ಅಥವಾ ಹತ್ತಿರದಲ್ಲಿರುವ ಸಮಯ ಇದಾಗಿದೆ. ಗ್ರಹಣದ ವೇಳೆ ಚಂದ್ರನು ಸೂರ್ಯನನ್ನ ಸಂಪೂರ್ಣವಾಗಿ ಮುಚ್ಚದೆ ಸೂರ್ಯನ ಅಂಚುಗಳು ಬೆಂಕಿಯ ಉಂಗುರದಂತೆ ಹೊಳೆಯುತ್ತವೆ. ಈ ದೃಶ್ಯವೇ ರಿಂಗ್ ಆಫ್ ಫೈರ್ ಎಂದು ಕರೆಯಲ್ಪಡುತ್ತದೆ. ಗರಿಷ್ಠ ಹಂತವು ಸುಮಾರು 2 ನಿಮಿಷ 20 ಸೆಕೆಂಡುಗಳ ಕಾಲ ಮುಂದುವರಿದು ಬಳಿಕ ಗ್ರಹಣ ಕ್ರಮೇಣ ಕ್ಷೀಣಿಸಿ ಅಂತ್ಯಗೊಳ್ಳುತ್ತದೆ. ಕಂಕಣ ಸೂರ್ಯಗ್ರಹಣ. ಸೂರ್ಯ, ಚಂದ್ರ ಮತ್ತು ಭೂಮಿ ಒಂದೇ ನೇರ ರೇಖೆಯಲ್ಲಿ ಬಂದಾಗ ಸೂರ್ಯಗ್ರಹಣ ಸಂಭವಿಸುತ್ತದೆ. ಆದರೆ ಈ ಬಾರಿ ಚಂದ್ರನು ಭೂಮಿಯಿಂದ ಸ್ವಲ್ಪ ದೂರದಲ್ಲಿರುತ್ತಾನೆ. ಹೀಗಾಗಿ ಚಂದ್ರನಿಗೆ ಸೂರ್ಯನನ್ನ ಸಂಪೂರ್ಣವಾಗಿ ಮರೆಮಾಡಲು ಸಾಧ್ಯವಾಗುವುದಿಲ್ಲ. ಸೂರ್ಯನ ಕೇವಲ ಮಧ್ಯಭಾಗವನ್ನು ಮಾತ್ರ ಚಂದ್ರ ಮುಚ್ಚುತ್ತಾನೆ. ಆಗ ಸೂರ್ಯನ ಅಂಚುಗಳು ಬೆಂಕಿಯ ಉಂಗುರದಂತೆ ಪ್ರಕಾಶಮಾನವಾಗಿ ಕಾಣುತ್ತವೆ. ಇದನ್ನೇ ಕಂಕಣ ಸೂರ್ಯಗ್ರಹಣ ಎನ್ನುತ್ತಾರೆ. ಸಮಯ. ಭಾರತೀಯ ಕಾಲಮಾನದ ಪ್ರಕಾರ ಈ ಗ್ರಹಣ ಮಧ್ಯಾಹ್ನ 3:26ಕ್ಕೆ ಆರಂಭವಾಗಿ ಸಂಜೆ 7:57ಕ್ಕೆ ಮುಕ್ತಾಯಗೊಳ್ಳುತ್ತದೆ. ಒಟ್ಟು ಸುಮಾರು 4 ಗಂಟೆ 32 ನಿಮಿಷಗಳ ಕಾಲ ಈ ಗ್ರಹಣ ಪ್ರಕ್ರಿಯೆ ನಡೆಯಲಿದೆ. ಗ್ರಹಣದ ಗರಿಷ್ಠ ಹಂತ ಸಂಜೆ 5:42ರ ಸುಮಾರಿಗೆ ಸಂಭವಿಸಲಿದೆ. ಭಾರತೀಯರಿಗಿಲ್ಲ ಗ್ರಹಣ ವೀಕ್ಷಣೆ ಭಾಗ್ಯ. ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ. ಹೀಗಾಗಿ ಭಾರತೀಯರಿಗೆ ಈ ಬಾರಿ ಖಗೋಳ ಅದ್ಭುತವನ್ನ ನೇರವಾಗಿ ವೀಕ್ಷಿಸುವ ಅವಕಾಶ ದೊರೆಯುವುದಿಲ್ಲ. ಭಾರತ ಮಾತ್ರವಲ್ಲದೆ ಏಷ್ಯಾದ ಬಹುತೇಕ ಭಾಗಗಳಲ್ಲಿ ಈ ಗ್ರಹಣ ಗೋಚರಿಸುವುದಿಲ್ಲ. ಹೀಗಾಗಿ ದೇಶದಲ್ಲಿ ಸೂತಕ ಅಥವಾ ವಿಶೇಷ ಧಾರ್ಮಿಕ ಆಚರಣೆಗಳ ಅವಶ್ಯಕತೆ ಇರುವುದಿಲ್ಲ ಎಂದು ತಜ್ಞರು ತಿಳಿಸಿದ್ದಾರೆ. ಆದರೆ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಈ ಗ್ರಹಣವನ್ನು ನೇರ ಪ್ರಸಾರ ಮಾಡುವ ಸಾಧ್ಯತೆ ಇದೆ. ನಾಸಾದ ಅಧಿಕೃತ ಯೂಟ್ಯೂಬ್ ಚಾನೆಲ್ ಅಥವಾ ಆನ್ಲೈನ್ ವೇದಿಕೆಗಳ ಮೂಲಕ ಈ ಅಪರೂಪದ ದೃಶ್ಯವನ್ನು ಮನೆಯಲ್ಲಿಯೇ ಕುಳಿತು ವೀಕ್ಷಿಸಬಹುದು. ಎಲ್ಲೆಲ್ಲಿ ಗೋಚರ. ಅಂಟಾರ್ಟಿಕಾದಲ್ಲಿ, ವಿಶೇಷವಾಗಿ ಕಾನ್ಕಾರ್ಡಿಯಾ ಮತ್ತು ಮಿರ್ನಿಯಂತಹ ಸಂಶೋಧನಾ ಕೇಂದ್ರಗಳಿಂದ ಗರಿಷ್ಠ ಗ್ರಹಣ ಗೋಚರಿಸುತ್ತದೆ. ದಕ್ಷಿಣ ಆಫ್ರಿಕಾದ ಪ್ರದೇಶದಲ್ಲಿ ದಕ್ಷಿಣ ಆಫ್ರಿಕಾ, ಟಾಂಜಾನಿಯಾ, ಜಾಂಬಿಯಾ ಮತ್ತು ಜಿಂಬಾಬ್ವೆಯಂತಹ ದೇಶಗಳು ಭಾಗಶಃ ಗೋಚರತೆಯನ್ನು ಅನುಭವಿಸುತ್ತವೆ. ದಕ್ಷಿಣ ಅಮೆರಿಕಾದಲ್ಲಿ ಅರ್ಜೆಂಟೀನಾ ಮತ್ತು ಚಿಲಿಯ ಕೆಲವು ಭಾಗಗಳು ಇದನ್ನು ವೀಕ್ಷಿಸಬಹುದು. ಈ ಗ್ರಹಣವನ್ನು ವೃತ್ತಾಕಾರದ ವಲಯದ ಒಳಗಿನಿಂದ ಕೆಲವೇ ಜನರು ವೀಕ್ಷಿಸುವ ಸಾಧ್ಯತೆ ಇದೆ. ಅದನ್ನು ತಲುಪುವುದು ಒಂದು ಸವಾಲಿನ ಕೆಲಸ.
ಮತ್ತು ವೃತ್ತಾಕಾರದ ನೆರಳಿನಲ್ಲಿ ಕೇವಲ 2 ಜನವಸತಿ ಸ್ಥಳಗಳಿವೆ. ಅವುಗಳಲ್ಲಿ ಯಾವುದನ್ನು ಪ್ರವಾಸಿಗರನ್ನ ಸ್ವಾಗತಿಸಲು ಸ್ಥಾಪಿಸಲಾಗಿಲ್ಲ ಎಂದು ಗ್ರಹಣ ಹವಾಮಾನ ಶಾಸ್ತ್ರಜ್ಞೆ ಜೆ ಆಂಡರ್ಸನ್ ತಮ್ಮ ವೆಬ್ಸೈಟ್ eclipsefile.comನಲ್ಲಿ ಬರೆದಿದ್ದಾರೆ. ವೀಕ್ಷಣೆ ಮಾಡುವುದು ಹೇಗೆ? ಭಾರತದಲ್ಲಿ ನೇರವಾಗಿ ಕಾಣಿಸದಿದ್ದರೂ ತಂತ್ರಜ್ಞಾನದ ಸಹಾಯದಿಂದ ನೀವು ಇದನ್ನು ಮನೆಯಲ್ಲಿಯೇ ಕುಳಿತು ನೋಡಬಹುದು. ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ತನ್ನ ಅಧಿಕೃತ ಯೂಟ್ಯೂಬ್ ಚಾನೆಲ್ ಅಥವಾ ವೆಬ್ಸೈಟ್ನಲ್ಲಿ ಈ ಗ್ರಹಣದ ನೇರ ಪ್ರಸಾರ ಮಾಡಲಿದೆ.